ಇವತ್ತು ಉದ್ಘಾಟನೆ ಏನಾಯಿತು, ಸಂವಿಧಾನದ ಆಶಯಗಳನ್ನು ನಾವೆಲ್ಲ ನಿಂತ್ಕೊಂಡು ಇಲ್ಲಿ ಉಚ್ಚರಿಸುವುದರ ಮೂಲಕ ನಾವು ಈ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಸಂವಿಧಾನ ರುದ್ರಪ್ಪ ಅವರು ಹೇಳಿದರು, ಸಂವಿಧಾನ ಬದಲಾವಣೆಯ ಎಷ್ಟು ಹೀನಾತಿಹೀನ ವ್ಯವಸ್ಥಿತವಾದ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ, ಅವ್ರಿಗೆ ತಾಕತ್ತಿದ್ರೆ ಬರೀ ಈ ಒಂದು ಪ್ರಿಯಾಂಬಲ್ ಏನಿದೆ, ಸಂವಿಧಾನದ ಈ ಪ್ರಿಯಾಂಬಲ್ನ ಒಂದೇ ಒಂದು ಪದದ ಪ್ರತಿಪದವನ್ನು ಸೃಷ್ಟಿ ಮಾಡಿ ಸಾಮಾಜಿಕವಾಗಿ, ವ್ಯಕ್ತಿಗತವಾಗಿ ಜನರ ಬದುಕಿಗೆ ಬೇಕಾದ, ಹತ್ತಿರವಾದ, ಘನತೆಯ ಬದುಕಿಗೆ ಬೇಕಾದಂಥ ಒಂದು ಇಡೀ ಸಿದ್ಧಾಂತವನ್ನು, ಸಾವಿರಾರು ಪುಟಗಳ ಸಿದ್ಧಾಂತವನ್ನು ಕೇವಲ ಒಂದು ಪ್ರಿಯಾಂಬಲ್ನಲ್ಲಿ ತಂದಿಟ್ಟಿದ್ದಾರಲ್ಲ, ಎಂಥ ಮಹತ್ವದ ಕೆಲಸವನ್ನು ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಂಡಾಗ ನಿಜವಾಗಿಯೂ ಒಬ್ಬ ಲಾಯರ್ ಆಗಿ ನಾನು ಆ ಸಂವಿಧಾನದ ಅನೇಕ ಸೆಕ್ಷನ್ಗಳನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಬದಲಾಗಿ ಈ ಪ್ರಿಯಾಂಬಲ್ ಏನಿದೆ, ಸಂವಿಧಾನದ ಪ್ರಿಯಾಂಬಲ್ ಒಂದಕ್ಕೆ ನಿಜವಾಗಿಯೂ ನಮಸ್ಕಾರ ಮಾಡಬೇಕು ಅಂತಹ ಒಂದು ಗಳಿಗೆ ನಮ್ಮೆದುರಿಗಿದೆ. ಇವತ್ತು ಉದ್ಘಾಟನೆ ಏನಾಯಿತು, ಸಂವಿಧಾನದ ಆಶಯಗಳನ್ನು ನಾವೆಲ್ಲ ನಿಂತ್ಕೊಂಡು ಇಲ್ಲಿ ಉಚ್ಚರಿಸುವುದರ ಮೂಲಕ ನಾವು ಈ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಸಂವಿಧಾನ ರುದ್ರಪ್ಪ ಅವರು ಹೇಳಿದರು, ಸಂವಿಧಾನ ಬದಲಾವಣೆಯ ಎಷ್ಟು ಹೀನಾತಿಹೀನ ವ್ಯವಸ್ಥಿತವಾದ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ, ಅವ್ರಿಗೆ ತಾಕತ್ತಿದ್ರೆ ಬರೀ ಈ ಒಂದು ಪ್ರಿಯಾಂಬಲ್ ಏನಿದೆ, ಸಂವಿಧಾನದ ಈ ಪ್ರಿಯಾಂಬಲ್ನ ಒಂದೇ ಒಂದು ಪದದ ಪ್ರತಿಪದವನ್ನು ಸೃಷ್ಟಿ ಮಾಡಿ ಸಾಮಾಜಿಕವಾಗಿ, ವ್ಯಕ್ತಿಗತವಾಗಿ ಜನರ ಬದುಕಿಗೆ ಬೇಕಾದ, ಹತ್ತಿರವಾದ, ಘನತೆಯ ಬದುಕಿಗೆ ಬೇಕಾದಂಥ ಒಂದು ಇಡೀ ಸಿದ್ಧಾಂತವನ್ನು, ಸಾವಿರಾರು ಪುಟಗಳ ಸಿದ್ಧಾಂತವನ್ನು ಕೇವಲ ಒಂದು ಪ್ರಿಯಾಂಬಲ್ನಲ್ಲಿ ತಂದಿಟ್ಟಿದ್ದಾರಲ್ಲ, ಎಂಥ ಮಹತ್ವದ ಕೆಲಸವನ್ನು ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಂಡಾಗ ನಿಜವಾಗಿಯೂ ಒಬ್ಬ ಲಾಯರ್ ಆಗಿ ನಾನು ಆ ಸಂವಿಧಾನದ ಅನೇಕ ಸೆಕ್ಷನ್ಗಳನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಬದಲಾಗಿ ಈ ಪ್ರಿಯಾಂಬಲ್ ಏನಿದೆ, ಸಂವಿಧಾನದ ಪ್ರಿಯಾಂಬಲ್ ಒಂದಕ್ಕೆ ನಿಜವಾಗಿಯೂ ನಮಸ್ಕಾರ ಮಾಡಬೇಕು ಅಂತಹ ಒಂದು ಗಳಿಗೆ ನಮ್ಮೆದುರಿಗಿದೆ.